80 ಸ್ಟೇಟ್ಮೆಂಟ್ ಇದ್ದೇವೆ. 55,000 ನೇಮಕಾತಿ, 35,000 ನೇಮಕಾತಿ, 22,000 ನೇಮಕಾತಿ, 13,000 ನೇಮಕಾತಿ, 5,637 ನೇಮಕಾತಿ ಹೇಳ್ತಾ ಬಂದ. ನಾನು 3 ವರ್ಷ ಬೇಕು, ಬೇಕೇ ಬೇಕು, ಖಾಲಿ ಇರುವ ಉದ್ಯೋಗಗಳನ್ನು ಈ ಕೂಡಲೇ ಭರ್ತಿ ಮಾಡಿ, ಖಾಲಿ ಇರುವ ಉದ್ಯೋಗಗಳನ್ನು ಈ ಕೂಡಲೇ ಭರ್ತಿ ಮಾಡಿ. ದುಡಿಯುವ ಕೈಗಳಿಗೆ ಕೆಲಸ ಕೊಡಿ. ನೇಮಕಾತಿಯ ಭ್ರಷ್ಟಾಚಾರವನ್ನು ಈ ಕೂಡಲೇ ತಡೆಗಟ್ಟಿ. ನೇಮಕಾತಿಯಲ್ಲಿ ಭ್ರಷ್ಟಾಚಾರವನ್ನು ಈ ಕೂಡಲೇ ತಡೆಗಟ್ಟಿ. ಸ್ನೇಹಿತರೆ, ಇಂದು ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಬಳ್ಳಾರಿ ವತಿಯಿಂದ ಯುವಕರಿಗೆ ಉದ್ಯೋಗ ಕೊಡಿ, ಖಾಲಿ ಇರುವ ಉದ್ಯೋಗಗಳನ್ನ ಭರ್ತಿ ಮಾಡಿ ಅಂತ ಬೇಡಿಕೆ ಇಟ್ಕೊಂಡು ನೇಮಕಾತಿಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಗಳನ್ನ ಖಂಡಿಸಿ ಹೋರಾಟಗಳನ್ನ ನಾವು ಬೆಳೆಸ್ತಾ ಇದ್ದೀವಿ. ಈಗಾಗಲೇ ಸರ್ಕಾರನ ಹೇಳಿರೋ ಪ್ರಕಾರ ಕರ್ನಾಟಕದ ಇಲಾಖೆಗಳಲ್ಲಿ ಸುಮಾರು 2,84,000ಕ್ಕೂ ಹೆಚ್ಚಿಗೂ ಗೌರ್ಮೆಂಟ್ ನೌಕರಿಗಳೇ ಖಾಲಿ ಇದಾವೆ. ಬಟ್ ಅವನ್ನೇ ಫಿಲಪ್ ಮಾಡ್ಕೊಳ್ತು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಹೊರತು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಇದು ವಿದ್ಯಾರ್ಥಿ ಯುವಕರಲ್ಲಿ ಯಾರು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವ್ರಿಗೆ ತುಂಬಾ ಆಕ್ರೋಶ ಇದೆ. ವರ್ಷಾನುಗಟ್ಟಲೆ ಓದಿ ಇವತ್ತು ಅವ್ರಿಗೆ ಜಾಬ್ ಸಿಗ್ತಿಲ್ಲ, ಅಪಾಯಿಂಟ್ಮೆಂಟ್ಗೆ ಸರ್ಕಾರಗಳು ಇದೇ ಮಾಡ್ತಿಲ್ಲ ಅಂತಂದಾಗ ರೋಸತ್ತು ಎಷ್ಟೋ ಯುವಕರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಇವತ್ತು ಒಂದು ನೋವಿನ ವಿಷಯ. ಹಾಗಾಗಿ ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಇವತ್ತು ನೇಮಕಾತಿ ಪ್ರಕ್ರಿಯೆನ ಸ್ಟಾರ್ಟೇ ಮಾಡ್ತಿಲ್ಲ, ವಿಳಂಬ ಮಾಡ್ತಾ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ನೆಪ ಹೇಳಿ. ಇದಾಗಬಾರ್ದು. ಕೂಡಲೇ ಈ ಲಕ್ಷಾಂತರ ಉದ್ಯೋಗಗಳನ್ನು ಖಾಲಿ ಇದಾವೆ ಸರ್ಕಾರ ಅವ್ರು ಹೇಳೋ ಪ್ರಕಾರನೇ ಅವನ್ನ ಈ ಕೂಡಲೇ ಫಿಲಪ್ ಮಾಡ್ಕೋಬೇಕು. ಉದ್ಯೋಗಾಕಾಂಕ್ಷಿಗಳ ಯುವಕನ ಜಾಬ್ ಕೊಡ್ಬೇಕಂತೇಳಿ ನಾವು ಡಿಮ್ಯಾಂಡ್ ಮಾಡಿ ಇವತ್ತು ಹೋರಾಟನ ಬೆಳೆಸ್ತಾ ಇದೀವಿ. ಈ ಒಂದು ಹೋರಾಟ ಬಳ್ಳಾರಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ನಡೀತಾ ಇದೆ. ಹಾಗಾಗಿ ಬಳ್ಳಾರಿಯಲ್ಲಿ ಕೂಡ ನಾವು ಒಂದು ಹೋರಾಟನ ಯಶಸ್ವಿ ಮಾಡೋಕ್ಕೆ ನಾವು ಬಂದಿದ್ದೀವಿ. ನಮ್ಮ ಬೇಡಿಕೆಗಳನ್ನ ಕೂಡಲೇ ಸರ್ಕಾರ ಈಡೇರಿಸಬೇಕಂತೇಳಿ ಮತ್ತೊಮ್ಮೆ ನಾವು ಆಗ್ರಹಿಸ್ತಾ ಇದ್ವಿ. ಮತ್ತೆ ವಯೋಮಿತಿಯಲ್ಲಿ 5 ವರ್ಷ ಸಡಲಿಕೆ ಕೂಡ ಮಾಡಬೇಕು. ಇವತ್ತು ಎಷ್ಟೋ ವಯಸ್ಸಿಗೆ ಮೀರ್ತಾ ಇದೆ, ಅವ್ರಿಗೆ ವಯೋಮಿತಿನ ಸಡಲಿಕೆ ಮಾಡಬೇಕು. 3 ವರ್ಷ 2 ವರ್ಷ ಸಾಕಾಗಲ್ಲ. 5 ವರ್ಷ, ಕೋವಿಡ್ ಅಲ್ಲಿ 3 ವರ್ಷ, ಈಗ 2 ವರ್ಷ ಇದು ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ 5 ವರ್ಷ ಇದು ಸೈಂಟಿಫಿಕ್ ನಾವು ವೈಜ್ಞಾನಿಕವಾಗಿ ಕೇಳ್ತಾ ಒಂದು ಕೊಡಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಸೇರಿರುವುದು ಏನೆಂದರೆ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಸರ್ ಡಿಗ್ರಿ, PG, B.Ed, D.Ed, B.Ped, M.Ped ಎಲ್ಲ ಮುಗಿಸಿ 3 ವರ್ಷದಿಂದ ಒಂದು ರಿಕ್ರೂಟ್ಮೆಂಟ್ ಆಗಿಲ್ಲ ಸರ್, ಒಂದು ನೇಮಕಾತಿ ಮಾಡಿಲ್ಲ ಸರ್ಕಾರ. ನಾವು ಅಧಿಕಾರ ಬಂದ ಕೂಡಲೇ 1 ವರ್ಷದಲ್ಲಿ 1 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಇವತ್ತಿಗೆ 371 ಜಾರಿ ಬಂದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. 371 ಜಾರಿ ಬಂದು 3 ಮಂತ್ಸ್ ಆಯ್ತು ಸರ್, ಒಂದು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಮಧು ಬಂಗಾರಪ್ಪನಂತ ಇನ್ನೊಬ್ಬ ಶಿಕ್ಷಣ ಮಂತ್ರಿ ಮುಂದೆ ಹುಟ್ಟಲ್ಲ, ಹಿಂದಿನೂ ಹುಟ್ಟಲ್ಲ. ಆತ ಸುಳ್ಳುಗಳ ಸರದಾರ, ಸುಳ್ಳುಗಳಲ್ಲಿ ಮುಳುಗಿಬಿಟ್ಟಿದ್ದಾರೆ. 18,500 ಅಂತಾನೆ, 40,000 ಅಂತಾನೆ, 38,000 ಅಂತೇಳಿ ಇವತ್ತು 18,000 ಅಂತ ಕೊಟ್ಟಿದ್ದಾರೆ. ಅವರು ಹೇಳಿಕೆ ಒಂದು ಸರಿಗಿಲ್ಲ. ಅದಕ್ಕಾಗಿ ನಾವು ವಿದ್ಯಾರ್ಥಿಗಳಿಂದ ಇನ್ನೂ ಇದು ಸ್ಟಾರ್ಟಿಂಗ್ ಸ್ಟೇಜ್ ಸರ್. ಇದು ಕರ್ನಾಟಕ ಮತ್ತು ನೇಪಾಳ ಥರ ಹಾಗೆ ಆಗುತ್ತೆ. ಅದು ಅವ್ರನ್ನ ತಪ್ಪಿಸಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಸರ್ಕಾರದ ನಾವು ಬೇಡಿಕೊಳ್ಳೋದು ಏನಂತ ಹೇಳಿದ್ರೆ, ದಯಮಾಡಿ ಈ ಸುಳ್ಳು ಭರವಸೆಗಳನ್ನು ನಿಲ್ಲಿಸಿ ನಮಗೆ ಶೀಘ್ರ ನೇಮಕಾತಿ ಮಾಡಿ. ಕಳೆದ 3-4 ವರ್ಷಗಳಿಂದ ನೀವು ಸುಳ್ಳುಗಳನ್ನು ಹೇಳ್ಕೊಂತ ಬರ್ತಾ ಇದ್ದೀರಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ನೇಮಕಾತಿ ಮಾಡ್ತಾನೆ ಇಲ್ಲ. ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ಸಾಕಷ್ಟು ಉದ್ಯೋಗಗಳು ಖಾಲಿ ಇದ್ದು ಆ ಉದ್ಯೋಗಗಳನ್ನು ತುಂಬಲಿಕ್ಕೆ ಸರ್ಕಾರ ಕೇವಲ ಸುಳ್ಳು ಭರವಸೆಗಳನ್ನು ಹೇಳ್ತಿದ್ದೆ ಹೊರತು ಅದಕ್ಕೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಇವರು ಬೇಕಂತಲೇ ವಿಳಂಬ ಮಾಡ್ತಿದ್ದಾರೆ. ಇವರಿಗೆ ನೇಮಕಾತಿ ಮಾಡುವ ಉದ್ದೇಶ ಇಲ್ಲ, ಯುವಕರ ಬಗ್ಗೆ ಒಂದು ಕಾಳಜಿನೇ ಇಲ್ಲ. ಅದಕ್ಕಾಗಿ ಇವತ್ತು ನಿರುದ್ಯೋಗ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹಲವಾರು ವಿದ್ಯಾರ್ಥಿಗಳು ಇನ್ನೂ ಎಷ್ಟು ವರ್ಷ ಓದಬೇಕಂತ ಹೇಳಿ ಅವರು ಓದ್ತಾ ಈ ಸರ್ಕಾರ ನೇಮಕಾತಿನೇ ಮಾಡಲ್ಲ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಧಾರವಾಡದಲ್ಲಿ, ಬಿಜಾಪುರದಲ್ಲಿ ರೂಮ್ ಮಾಡ್ಕೊಂಡು, ಸಾಲ ಮಾಡ್ಕೊಂಡು ಓದಿ ಸುಸ್ತಾಗಿ ಇವತ್ತು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಕೆಲವೊಂದು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು, ಇನ್ನು ಕೆಲವು ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಏನು ಉತ್ತರ ನೀಡಬೇಕಂತೇಳಿ ಅವರು ಬೇರೆ ಕಡೆಗೆ ದುಡಿಯೋಕ್ಕೂ ಹೋಗಿ ತಂದೆ ತಾಯಿಗಳಿಗೆ ನಾವು ಓದ್ತಾ ಇದ್ದೀವಿ ಅಂತೇಳಿ ಸುಳ್ಳು ಹೇಳುವ ಪರಿಸ್ಥಿತಿಯಲ್ಲಿದೆ. ಇವತ್ತು ನಾವೆಲ್ಲರೂ ಬೀದಿಗೆ ಬಂದಿದ್ದೇವೆ. ಕಾರಣ ಏನು? ಸರ್ಕಾರ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ, ಇನ್ನೊಂದು ವಾರದಲ್ಲಿ, ಇನ್ನೊಂದು 15 ದಿನದಲ್ಲಿ ಈ ರೀತಿ ಸುಳ್ಳುಗಳನ್ನು ಹೇಳ್ತಾ ಯಾವುದೇ ರೀತಿಯ ನೇಮಕಾತಿ ಮಾಡಲಾರ್ದೆ ಇಲ್ಲಿಗೆ 2 ವರ್ಷ 6 ತಿಂಗಳು ಮಾಡಿದೆ. ಇನ್ನೂ ಅವರಿಗೆ 2 ವರ್ಷ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಈಗ 2 ವರ್ಷ ಮಾಡಿ ನಮ್ಮ ಅವಧಿ ಮುಗೀತು, ನೀವು ಬೀದಿಗನ ಹೋಗಲಿ,
ಎಲ್ಲಿಗನೂ ಹೋಗಲಿ ನಮಗೆ ಸಂಬಂಧ ಇಲ್ಲ, ನಮ್ಮ ಇಷ್ಟ ನಮ್ಮ ಪ್ರಕಾರ ನಾವು ನಡೀತೀವಿ ಅಂತೇಳಿ ಇವರು ನುಡಿದಂತೆ ನಾವು ನಡೆದ ಸರ್ಕಾರ ಅಲ್ಲ, ಇದೊಂದು ದೊಡ್ಡ ಸುಳ್ಳು ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಮನವಿ ಮಾಡ್ತಿದ್ದೇನೆ. ದಯಮಾಡಿ ಕೂಡಲೇ ಉದ್ಯೋಗಗಳನ್ನು ನೇಮಕಾತಿಯನ್ನು ಶೀಘ್ರ ನೀವು ನೇಮಕಾತಿ ಮಾಡಿಲ್ಲ ಅಂದರೆ ನಾವು ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಆಮೇಲೆ ಇದು ದೇಶದ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಆಗೋ ಮುನ್ಸೂಚನೆಗಳು ಕೊಡ್ತಿದ್ದೀವಿ. ಈಗಾಗಲೇ ಎಲ್ಲ ರಾಜ್ಯದ ಎಲ್ಲ ಕಡೆಗೆ ದಂಗೆಗಳು ಹೇಳ್ತಿದ್ದಾವೆ. ಸರ್ಕಾರದ ಬಗ್ಗೆ ಗಂಭೀರವಾದ ಹೋರಾಟಕ್ಕೆ ಎಲ್ಲರೂ ರೆಡಿ ಆಗ್ತಿದ್ದೀವಿ. ಅವರಿಗೆ ಇದೊಂದು ಎಚ್ಚರಿಕೆಯ ಗಂಟೆ. ದಯಮಾಡಿ ಶೀಘ್ರ ನೇಮಕಾತಿ ಮಾಡಬೇಕು, ವಯೋಮಿತಿಯನ್ನು ಹೆಚ್ಚಿಸಬೇಕು, ಇದೇ ನಮ್ಮ ಬೇಡಿಕೆ. ಇಷ್ಟನ್ನು ಹೇಳಿ ನಾನು ಮಾತು ಸರ್ ನಮ್ಮ ಹೆಸರು ಯುವರಾಜ್ ಅಂತ ಹೇಳಿಬಿಟ್ಟು ಬಳ್ಳಾರಿಯಲ್ಲಿ ಮತ್ತು ಇದಕ್ಕೆ ನಮ್ಮ ರಾಜ್ಯದ ರಾಜ್ಯದ ವಿದ್ಯಾರ್ಥಿ ಪರವಾಗಿ, ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ಪರವಾಗಿ, ನನ್ನ ಪರವಾಗಿ, ನನ್ನ ಎಲ್ಲ ಸ್ನೇಹಿತರ ಪರವಾಗಿ, ಎಲ್ಲರ ಪರವಾಗಿ ನಾನು ಒಂದು ಮನವಿ ಮಾಡಿಕೊಳ್ಳೋದೇನಂದ್ರಿಗಿನ ಇವತ್ತು ವಿದ್ಯಾರ್ಥಿಗಳು ಇವತ್ತು ಭವಿಷ್ಯ ಹಾಳಾಗ್ತಿದೆ. ಏನಂದ್ರಿಗಿನ ಇವತ್ತು ವಿದ್ಯಾರ್ಥಿಗಳಿಗೆ ನೀರು ಕೊಟ್ಟರೆ ನಾವು ಹಾಲು ಕುಡಿಬೇವು ಅಂತ ನಾವು ಧಾರವಾಡದಲ್ಲಿ 545 ಹೋರಾಟ ಮಾಡಿದ್ದೀವಿ. ಅವ್ರು ಏನು ಮಾಡಿದ್ರು, ಬರೀ 545 ಮಾತ್ರ ಹೋರಾಟ ಮಾಡಿದ್ರು. ನಮ್ಮದು ತಾಲೂಕ್ ಡೆವಲಪ್ಮೆಂಟ್ ಆಫೀಸರ್ TDO ಅದು ಮಿಸ್ ಆಯಿತು. AC ಸ್ಕ್ಯಾಡ್ನಲ್ಲಿ ಆಯಿತು. ಇದು ಮತ್ತು ನೆಕ್ಸ್ಟ್ ಯಾವುದು ಇದು ST ಆಗಿರ್ಬೋದು, FD ಅವರು KPS ಆಗಿರ್ಬೋದು, ಪ್ರತಿಯೊಂದರಲ್ಲಿ ಹಗರಣಗಳು ನಡೆದಿದ್ದಾವೆ. ಬರೀ ಕೇವಲ 545 ಮಾತ್ರ ಮರು ಎಕ್ಸಾಮ್ ನಡೆಸ್ತಿರೋ, ಇನ್ನು ಯಾವುದು ನಡೆಸಲ್ಲ. ಹಂಗಾಗಿ ನಮಗೆ ಆವತ್ತು ನಾವೆಲ್ಲ ಎಚ್ಚರಿಕೆ ಕೊಟ್ಟಿವಿ ಸರ್ಕಾರಕ್ಕೆ. ನೀವು ಏನನ್ನ ಸರ್ಕಾರ ನಮಗೆ ವಿದ್ಯಾರ್ಥಿ ಪರವಾಗಿ ನಿಲ್ಲಿಲ್ಲ ಅಂದ್ರೆ ಸರ್ಕಾರ ಉಳಿಸ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ವಿ. ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು, ರಾಜ್ಯದ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಸರ್ಕಾರನ ಉಳಿಸ್ತೀವಿ. ಇವತ್ತು ಇನ್ನೂ 2 ವರ್ಷಗಳ ಕಾಲ ಐತೆ. ಇನ್ನು ನಿಮ್ಮ ಮುಂದೆ ಎಚ್ಚೆತ್ತುಕೊಂಡು ನಾವು ವಿದ್ಯಾರ್ಥಿ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಪ್ರತಿಯೊಂದು ವಿದ್ಯೆಯಲ್ಲಿ ಸರ್ವರಿಗೆ ಸಮಪಾಳು, ಸರ್ವರಿಗೆ ಸಮಬಾಳು ಅಂತೀವಿ. ಹಂಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅಧಿಕಾರಿಗಳಾಗಿರ್ಬೋದು, MP MLಗಳಾಗಿರ್ಬೋದು, ಜನಪ್ರಿಯ ನಾಯಕರು, ಜನರ ಮನಸ್ಥಿತಿ ಗೆದ್ದು ಜನರ ಓಟ್ ಹಾಕಿಕೊಂಡು ನಾಯಕರಾಗಿ ಇವತ್ತು MP MLಗಳು MLCಗಳು ಆಯ್ಕೆ ಆಗಿ ಬರ್ತೀರಿ ನೀವು. ನಾವು ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಉತ್ತಮವಾದ ಅಂಕ ಪಡೆದುಕೊಂಡು ಇವತ್ತು ಅಧಿಕಾರವನ್ನು ಸ್ವೀಕರಿಸ್ತೀವಿ. ಅದರಲ್ಲಿ ಏನಾಗ್ತಿದ್ದಾರೆ, ಭ್ರಷ್ಟರನ್ನು ಆಯ್ಕೆ ಮಾಡ್ತಿದ್ದಾರೆ. ಇವತ್ತು ಭ್ರಷ್ಟರನ್ನು ಆಯ್ಕೆ ಮಾಡಿಬಿಟ್ಟು, ಲಂಚ ಕೊಟ್ಟುಬಿಟ್ಟು ಭ್ರಷ್ಟರನ್ನು ಇವತ್ತು ಆಯ್ಕೆ ಮಾಡಿ ಅಧಿಕಾರದಲ್ಲಿ ತಗೊಂತಿದ್ದಾರೆ. ಇದು ಕಾನೂನು ಬಾಹಿರ ಚಟುವಟಿಕೆ ಆಗಿದೆ. ಇವತ್ತು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜನೀತಿ ತತ್ವಗಳನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಇವತ್ತು ವಿದ್ಯಾರ್ಥಿ ಪರವಾಗಿ. ಹಂಗಾಗಿ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿ ಕೊಟ್ರಿಗಿನ ಇವತ್ತು ದೇಶ ರಾಮರಾಜ್ಯವಾಗುತ್ತದೆ. ಹಂಗಾಗಿ ಭ್ರಷ್ಟರಿಗೆ ಕೊಟ್ರಿಗಿನ ಏನಾಗ್ತದೆ ಅಂದ್ರಿಗಿನ ರಾಕ್ಷಸರ ರಾಜ್ಯವಾಗ್ತದೆ. ಯಾಕಂದ್ರೆ ಒಂದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಇವತ್ತು ಆ ದೇವರ ಕೆಲಸ ಮಾಡ್ಬೇಕಂತಂದ್ರಿಗಿನ ಮನಸ್ಸುದ್ದೇ ಇರಬೇಕು, ಜ್ಞಾನ ಇರಬೇಕು, ಪ್ರತಿಯೊಂದು ತರ ಕೆಪಾಬಿಲಿಟಿ ಇದ್ದಾಗ ಅಂಥವ್ರಿಗೆ ಕೊಟ್ಟಾಗ ಮಾತ್ರ ಏನೋ ಒಂದು ಸಾಧ್ಯಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ನಾನು ಒಂದು ಎಷ್ಟೇ ಹುದ್ದೆ ಕೂಡಲೇ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಕೋಳೂರು ಗ್ರಾಮದಲ್ಲಿ ಒಂದು ಹುದ್ದೆ ಪಡ್ಕೊಂಡಿದ್ದೆ. ಸತತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, DC-ಗೆ, ಮಾನ್ಯ CM ಅವರು ಎಲ್ಲರಿಗೂ ಒಂದು ಮನವಿ ಮಾಡಿಕೊಂಡಿದ್ದೀನಿ. ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಆರ್ಡರ್ ಕಾಪಿ ಕೂಡ ಕೊಟ್ಟಿದ್ದಾರೆ. ಅದು ಕೊಟ್ಟರು ಕೂಡ ಇವತ್ತು ಭ್ರಷ್ಟರ ನೇಮಕ ಮಾಡಿಕೊಂಡ್ಬಿಟ್ಟು ಇವತ್ತು ಅಧಿಕಾರ ಚಲಾಯಿಸ್ತಿದ್ದಾರೆ. ಇದು ಕಾನೂನು ಬಾಹಿರ ಚಟುವಟಿಕೆ ಆಗಿದೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ. ವಿದ್ಯಾರ್ಥಿ ಪರವಾಗಿ ಎಲ್ಲರಿಗೆ ನಾನು ಮನವಿ ಮಾಡಿಕೊಳ್ಳೋದೇನಂತಂದ್ರಿಗಿನ ಎಲ್ಲರಿಗೆ ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವಕರ ಶಕ್ತಿ. ಆ ಯುವಕರ ಶಕ್ತಿ ತುಂಬಿ ನಾವು ನಿಮಗೆ ಶಕ್ತಿ ಕೊಡ್ತೀವಿ ಅಂತ ಹೇಳಕ ಈಗಿನ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.